ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಯನ ಕುಬ್ಸದ್. ನೀವು ನೋಡ್ತಾ ಇದ್ದೀರಾ ನಯನ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಪಯಣ ಕದ್ರಮಂಡಲಿಗೆ ಕಡೆಗೆ. ಶನಿವಾರ ದಿನ ನಾನು ಕದ್ರಮಂಡಲಿಗೆ ಜಾಸ್ತಿ ನೆನಪಿಸ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕ ವಯಸ್ಸಿನಿಂದ ಕೂಡ ನಾನು ದರ್ಶನವನ್ನು ಪಡಿತಾನೇ ಇದ್ದೀನಿ. ತುಂಬ ಒಳ್ಳೆಯದಾಗಿದೆ ಕೂಡ, ಮನಸ್ಸಿಗೆ ನೆಮ್ಮದಿ ಕೂಡ ದೊರಕುತ್ತೆ ಈ ಸ್ಥಳಕ್ಕೆ ಹೋದರೆ. ನಾವು ಮೊದಲಿಗೆ ಆಂಜನೇಯ ದೇವಸ್ಥಾನ ದರ್ಶನ ಪಡ್ಕೊಂಡು, ಇಲ್ಲಿ ದೋಣಿಯನ್ನು ತುಂಬಿಸಿರ್ತಾರೆ, ಅಲ್ಲಿ ಕೂಡ ಒಂದು ದರ್ಶನವನ್ನು ಮಾಡಿಕೊಂಡು, ನವಗ್ರಹಗಳ ವಿಗ್ರಹಗಳನ್ನು ಕೂಡ ನಾವು ದರ್ಶನ ಪಡ್ಕೊಂಡು, ಇಲ್ಲಿ ರಾಘವೇಂದ್ರ ದೇವಸ್ಥಾನ ಇದೆ, ಅದಕ್ಕೂ ಕೂಡ ಭೇಟಿ ನೀಡಿದ್ವಿ. ಇಲ್ಲಿ ಸ್ವತಃ ಕನಕದಾಸರು ಬಂದಿದ್ರು ಅನ್ನೋ ಪ್ರತೀತಿ ಇದೆ. ಅಲ್ಲಿಗೂ ಕೂಡ ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸ್ಕೊಂಡೆ. ಇನ್ನು ಪಾದರಕ್ಷೆಗಳ ಆಶೀರ್ವಾದನ ಕೂಡ ತೊಗೊಂಡ್ವಿ. ಕಲ್ಯಾಣಿಗೂ ಕೂಡ ಬಂದಿದ್ದೀವಿ. ಇಲ್ಲಿ ಕಲ್ಯಾಣಿಯಲ್ಲಿ ತೆಪ್ಪ ತೇರು ಅಂತ ಮಾಡ್ತಾರೆ ವರ್ಷಕ್ಕೊಮ್ಮೆ, ತುಂಬ ಚೆನ್ನಾಗಿರುತ್ತೆ. ಸಾವಿರಾರು ಒಂದು ಭಕ್ತರು ಇಲ್ಲಿ ಜರುಗಿರ್ತಾರೆ. ಅವತ್ತು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇಲ್ಲಿ ಮೀನು ಮತ್ತು ಆಮೆಗಳನ್ನು ಸಾಕಿದ್ದಾರೆ. ಅವುಗಳಿಗೆ ಮಂಡಕ್ಕಿಯನ್ನು ಹಾಕ್ತಿರೋದನ್ನು ನನ್ನ ಮಕ್ಕಳು ನೋಡಿ ಖುಷಿ ಪಡ್ತಾಯಿದ್ರು. ಒಂದು ಶಾಂತಿ, ನೆಮ್ಮದಿ ಎಲ್ಲ ದೊರಕತಕ್ಕಂಥ ಸ್ಥಳ ಅಂದರೆ ಕದ್ರಮಂಡಲಗಿ. ನನ್ನ ಅಜ್ಜಿ ಊರು ಅಸುಂಡಿ ಪಕ್ಕದಲ್ಲೇ ಇದೆ. ಅಲ್ಲಿಗೆ ಹೋದ ಸರ್ತಿಗೊಮ್ಮೆ ನಾವು ಇಲ್ಲಿಗೆ ಹೋಗಿ ಭೇಟಿ ನೀಡೇ ಬರೋದು. ತುಂಬಾ ಖುಷಿ ಅನಿಸುತ್ತೆ. ಶನಿವಾರ ಅಷ್ಟೇ ಅಲ್ಲದೆ ಪ್ರತಿದಿನವೂ ಪ್ರಸಾದ ಇರುತ್ತೆ. ಇನ್ನು ಪ್ರಸಾದದ ಒಂದು ಸ್ಥಳ ಇದು. ನಾಳಿನ ಪ್ರಸಾದಕ್ಕೆ ಆಗಲೇ ದಾನಿಗಳು ತಮಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಇಲ್ಲಿ ಇಟ್ಟು ಹೋಗಿದ್ದಾರೆ. ಪ್ರಸಾದವನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಚೌಡಮ್ಮ ದೇವಿ ದೇವಸ್ಥಾನ. ಇದರಲ್ಲಿ ಪಾದಕ್ಕೆ ಉಪ್ಪನ್ನು ಸಮರ್ಪಣೆ ಮಾಡಿದರೆ ಮಕ್ಕಳಿಗೆ ಕೆಮ್ಮು ಬರೋದಿಲ್ಲ ಅನ್ನೋದು ಪ್ರತೀತಿ. ಇನ್ನು 5 ಮರಗಳಿಗೆ ಕಡಲೆ ಮಂಡಕ್ಕಿಯನ್ನು ಹಾಕಿದ್ವಿ. ಕಡಲೆ ಮಂಡಕ್ಕಿಯನ್ನು ಹಾಕಿ ಅಲ್ಲಿ ಮರದಲ್ಲಿರ್ತಕ್ಕಂಥ ಪ್ರಸಾದವನ್ನು ಪುನಃ ಮಕ್ಕಳಿಗೆ ತಿನ್ನಿಸೋದ್ರಿಂದ ಯಾವುದೇ ರೀತಿಯ ದೃಷ್ಟಿ ಆಗೋದಿಲ್ಲ, ಯಾವುದೇ ಕಣ್ಣು ದೃಷ್ಟಿ ಬೀಳೋದಿಲ್ಲ ಅಂತಕ್ಕಂಥದ್ದು. ಇನ್ನು ಎಲ್ಲ ದರ್ಶನವನ್ನು ಮುಗಿಸ್ಕೊಂಡು ಮತ್ತೆ ನಮ್ಮೂರಿಗೆ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ನೀವು ಕೂಡ ಈ ಒಂದು ಕದ್ರಮಂಡಲಿಗೆ ಭೇಟಿ ನೀಡಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ಬಾಯ್ ಎವ್ರಿವನ್.